ವೈದ್ಯ ಮಿತ್ರ ಚಾನೆಲ್ಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಒಂದು ದಿನ ಡೆಂಗ್ಯೂ ಜ್ವರದ ಯಾವ ರೀತಿ ಆ ಕಾಯಿಲೆ ಬಂದಾಗ, ಡೆಂಗ್ಯೂ ಜ್ವರ ಬಂದಾಗ ನಾವು ಯಾವ ರೀತಿ ವಾಸಿ ಮಾಡ್ಕೋಬಹುದು ಆಯುರ್ವೇದದಲ್ಲಿ ಒಂದು ವಿಚಾರಕ್ಕೆ ಇವತ್ತೊಂದು ಎಲ್ಲ ನಮ್ಮ ವೀಕ್ಷಕರಿಗೆ ಉಪಯೋಗವಾಗಲಿ ಅಂತ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಡೆಂಗ್ಯೂ ಜ್ವರ ಬಂದಾಗ ವೈಟ್ ಪ್ಲೇಟ್ ಸಹಜವಾಗಿ ಕಡಿಮೆ ಆಗಿಬಿಡುತ್ತೆ ಶರೀರದಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆ ವೈಟ್ ಪ್ಲೇಟ್ಸ್ನ ಜಾಸ್ತಿ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇದು ಪಪ್ಪಾಯಿ ಎಲೆ, ಪಪ್ಪಾಯಿ ಕಾಯಿ ಬರ್ತಲ್ಲ, ಆ ಕಾಯಿ ಎಲೆ, ಇದು ಹಸಿಯಾದ ಎಲೆವನ್ನು ತಗೊಂಡು ಸುಮಾರು ಇದನ್ನು ಒಂದು ರಸ ತಗೋಬೇಕಾಗುತ್ತೆ. ರಸ ತಗೊಂಡು ಸುಮಾರು ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮಕ್ಕಳಿಗಾದರೆ ಸುಮಾರು ಒಂದು 16 ವರ್ಷದ ಒಳಗಡೆ ಇದ್ದರೆ ಒಂದು 30ರಿಂದ 35 ಗ್ರಾಮ್ ಅಷ್ಟು ರಸ ತಗೊಂಡು ಜೇನುತುಪ್ಪ, ಇದು ಜೇನುತುಪ್ಪನ ಸುಮಾರು ಒಂದು 3ರಿಂದ 4 ಹನಿ ಅದ್ರಲ್ಲಿ ಹಾಕ್ಕೊಂಡು ಬೆಳಿಗ್ಗೆ ಸಂಜೆ ಕುಡಿಸಿದ್ದೆ ಆದರೆ ವೈಟ್ ಪ್ಲೇಟ್ಸ್ ಜಾಸ್ತಿ ಆಗುತ್ತೆ. 3 ದಿವಸ ಕುಡಿಸಿದ್ರೆ ಸಾಕು, ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಏನು 16 ವರ್ಷದಿಂದ ಮೇಲ್ಪಟ್ಟವರಿಗೆ ಸುಮಾರು ಒಂದು 40ರಿಂದ 50 ಗ್ರಾಮ್ ಅಥವಾ ml ಅಷ್ಟು ರಸ ತಗೊಂಡು ಜೇನುತುಪ್ಪ, ಒಂದು ಜೇನು ಹನಿ ಇದೆಯಲ್ವ, ಆ ಹನಿನ ಒಂದು 4ರಿಂದ 5 ಹನಿ ಅಷ್ಟು ಅದ್ರಲ್ಲಿ ಹಾಕಿ ಕುಡಿಸ್ತಾ ಬಂದರೆ ಬೆಳಿಗ್ಗೆ ಸಂಜೆ 3 ದಿನ ಕುಡಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಏನು ವೈಟ್ ಪ್ಲೇಟ್ಸ್ ಜಾಸ್ತಿ ಆಗುತ್ತೆ.